Hey, what's up? This is Pradeep, Assistant Professor of Political Science, Government Law College, Ramanagar. Shout out to Dr. Umar Devi, Assistant Professor of Political Science, GFGC, Vijayanagar, Bangalore. In this session, we will focus on the foreign policy of Russia. ಈ ಸಂಚಿಕೆಯಲ್ಲಿ ರಷ್ಯಾದ ವಿದೇಶಾಂಗ ನೀತಿಯ ಬಗ್ಗೆ ಚರ್ಚೆ ಮಾಡೋಣ. The Russian Federation is a country spanning Eastern Europe, North Asia, and it is also the largest country in the world, covering 17 million square kilometers. ರಷ್ಯಾ ಏಷ್ಯಾದ ಅತಿ ದೊಡ್ಡ ರಾಜ್ಯ ಒಂದೇ ಅಲ್ಲ, ಇಡೀ ವಿಶ್ವದ ದೊಡ್ಡ ರಾಜ್ಯ. 17 ಮಿಲಿಯನ್ ಸ್ಕ್ವೇರ್ ಕಿಲೋಮೀಟರಷ್ಟು ವಿಸ್ತಾರವಾಗಿರುವ ರಷ್ಯಾ ಯುರೋಪ್ ಮತ್ತು ಏಷ್ಯಾ ಖಂಡನ ಆವರಿಸ್ಕೊಂಡಿರುತ್ತೆ. ಇವತ್ತಿನ ಜನಸಂಖ್ಯೆ 146.2 ಮಿಲಿಯನ್. 2 ಬಾರಿ ಕರ್ನಾಟಕದ ಜನಸಂಖ್ಯೆ ಹಾಕಿದ್ರೆ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಇರುವಂತಹ ಜನಸಂಖ್ಯೆ ಇವತ್ತು ನಾವು ರಷ್ಯಾದಲ್ಲಿ ನೋಡ್ಬೋದು. 1991ರಲ್ಲಿ ಸೋವಿಯತ್ ಯೂನಿಯನ್ ಕೊಲ್ಯಾಪ್ಸ್ ಆದ ನಂತರ 15 ಹೊಸ ರಾಷ್ಟ್ರಗಳು ಹೊರಗಡೆ ಬರುತ್ತೆ. ಆರ್ಮೇನಿಯಾ, ಅಜ್ಬೈಜಾನ್, ಬೆಲರಸ್, ಎಸ್ಟೋನಿಯಾ, ಜಾರ್ಜಿಯಾ, ಕಜಾಕಿಸ್ತಾನ್, ಕಜಾಕಿಸ್ತಾನ್, ಲತ್ವಿಯಾ, ಲಿಥುವೇನಿಯಾ, ಮೊಲ್ಡೋವಾ, ರಷ್ಯಾ, ತಜಾಕಿಸ್ತಾನ್, ತುರ್ಕ್ಮೇನಿಸ್ತಾನ್, ಯುಕ್ರೇನ್, ಉಜ್ಬೇಕಿಸ್ತಾನ್. ಈ 15 ರಾಜ್ಯಗಳು ಹೊರಡೆ ಬಂದಾಗ ಅತಿ ದೊಡ್ಡದಾಗಿರುವಂತಹ ರಾಷ್ಟ್ರನೇ ರಷ್ಯಾ. ಆರಂಭದಲ್ಲಿ ಬೋರಿಸ್ ಯೆಲ್ಸಿನ್ ಅಂತ ಅಧ್ಯಕ್ಷರಿರ್ತಾರೆ. ಬೋರಿಸ್ ಯೆಲ್ಸಿನ್ ವಾಸ್ ಅ ಪ್ರೆಸಿಡೆಂಟ್ ಆಫ್ ರಷ್ಯಾ ಡ್ಯೂರಿಂಗ್ 1991. ಆದರೆ 1993ಯಲ್ಲಿ ಯೆಲ್ಸಿನ್ರವರ ಅವಧಿಯಲ್ಲೇ 1978ರ ಸಂವಿಧಾನ ಅಂತ್ಯಗೊಳ್ಳುತ್ತೆ. ಬೋರಿಸ್ ಯೆಲ್ಸಿನ್ರವರ ಸಮಯದಲ್ಲೇ ಮಿಖೈಲ್ ಗೊರ್ಬಚಾವ್ ಅಧಿಕಾರನ ಕಳ್ಕೊಳ್ತಾರೆ. ಇವರ ಮುಖ್ಯ ಉದ್ದೇಶ ರಷ್ಯಾನ ಉದಾರೀಕರಣ ಮಾಡಬೇಕು ಅಂತ. ಪಾಶ್ಚಾತ್ಯ ಮಾದರಿಯ ಆರ್ಥಿಕ ಚಿಂತನೆಗಳು ಅವರಲ್ಲಿತ್ತು. ಆದರೆ ರಷ್ಯಾದಲ್ಲಿ 2 ಪಣಗಳಾಗತ್ತೆ. ಒಂದು, ಅಧ್ಯಕ್ಷರಾಗಿರುವಂಥ ಬೋರಿಸ್ ಯೆಲ್ಸಿನ್ ಒಂದು ಕಡೆ ಇದ್ದರೆ ಸಂಸತ್ತು ಇನ್ನೊಂದು ಕಡೆ ಇರುತ್ತೆ. ಸಂಸತ್ತಿನ ನಾಯಕ ಅಲೆಕ್ಸಾಂಡರ್ ರುಸ್ಟ್ಕೋಯ್. ಈ ರುಸ್ಟ್ಕೋಯ್ ಮತ್ತು ಯೆಲ್ಸಿನ್ ನಡುವೆ ವಾಗ್ವಾದ ಆಗತ್ತೆ. ಯುದ್ಧದ ವಾತಾವರಣ ಶುರುವಾಗುತ್ತೆ. ಮಾಸ್ಕೋಲಿರುವಂತಹ ವೈಟ್ ಹೌಸ್ ಏನಿದೆಯೋ, ಕ್ರೆಮ್ಲಿನ್ ಅಂತ ಏನು ಕರೀತಾರೋ, ಆ ಕ್ರೆಮ್ಲಿನ್ನಲ್ಲಿ ಅಲ್ಲಿರುವಂತಹ ಶ್ವೇತ ಭವನದಲ್ಲಿ ಯೆಲ್ಸಿನ್ನಿನ ಸಪೋರ್ಟ್ ಮಾಡುವಂಥ ಆರ್ಮಿ ಗುಂಡಿನ ದಾಳಿ ಮಾಡುತ್ತೆ. ರಸ್ಟೋಕೋವ್ ಆ ಒಂದು ಗೃಹದಲ್ಲಿ ಬಂದಿಯಾಗಿರ್ತಾನೆ. ಕೊನೆಗೆ ಸರೆಂಡರ್ ಆಗ್ತಾನೆ. ಇಲ್ಲ, ಯೆಲ್ಸಿನ್ ವಿರುದ್ಧ ನಾನು ಮಾಡಿರುವಂಥದ್ದು ತಪ್ಪು, ಇದು ಸರಿಯಲ್ಲ ಅಂತ ಅವನು ಹೊರಡೆ ಬರ್ತಾನೆ. ಈ ಒಂದು ಗುಂಡಿನ ದಾಳಿಯ ಮಧ್ಯದಲ್ಲಿ ಹಲವಾರು ಜನರು ಸಾವನ್ನಪ್ತಾರೆ.
ಆಲ್ಮೋಸ್ಟ್ 147 ಜನರು ಸಾವನ್ನಪ್ಪುವಂಥ ಸಂಗತಿ ನಾವು ಮಾಸ್ಕೋ ಅಲ್ಲಿ 1990ರ ಆರಂಭದ ಸಮಯದಲ್ಲಿ ನಾವು ನೋಡ್ಬೋದು. ಈ 1993 ಕಾನ್ಸ್ಟಿಟ್ಯೂಷನಲ್ ಕ್ರೈಸಿಸ್ಸಿಂದ ಮತ್ತಷ್ಟು ಪ್ರಭಾವಿಯಾಗಿ ಬೋರಿಸ್ ಯೆಲ್ಸಿನ್ ರವರು ರಷ್ಯಾದ ಅಧ್ಯಕ್ಷರಾಗಿ 1991ರಿಂದ 1999ರವರೆಗೂ ಕೂಡ ಅವರು ಕಾಣಿಸ್ಕೊಳ್ತಾರೆ. ಈ ಸಮಯದಲ್ಲಿ ರಷ್ಯಾ ತನ್ನ ಆಂತರಿಕವಾಗಿರುವಂತಹ ವ್ಯವಸ್ಥೆನ ರೂಪಿಸುವಂತಹ ಸಮಯ. ಮತ್ತೆ ಸಮತಾವಾದದ ಚಿಂತನೆ ಆಗಬೇಕು ಅಥವಾ ಪ್ರಜಾಸತ್ತಾತ್ಮಕವಾಗಿರುವಂತಹ ನಿಲುವು ಹೂಡಬೇಕು ಎಂಬುವಂಥ ಚಿಂತನೆಗಳಲ್ಲಿ ಕಾಣಿಸ್ತಾ ಇರುತ್ತೆ. ಆದರೆ ಅಲ್ಲಿರುವಂತಹ ರಾಷ್ಟ್ರದ ಜನಗಳಿಗೆ ಈ ಸಮತಾವಾದದಿಂದ ಸೋತೋಗಿರ್ತಾರೆ. ಆರ್ಥಿಕವಾಗಿ ನೋವು ಅನುಭವಿಸ್ತಾ ಇರ್ತಾರೆ. ಪ್ರಗತಿನೇ ಇರೋದಿಲ್ಲ. ಅಂಥ ಸಮಯದಲ್ಲಿ ಅವರು ಬೋರಿಸ್ ಯೆಲ್ಸಿನ್ನ ಬೆಂಬಲಿಸ್ತಾರೆ. ಕಾಲಕ್ರಮೇಣ 1999ರ ನಂತರ ಬೋರಿಸ್ ಯೆಲ್ಸಿನ್ ರವರು ಅಧಿಕಾರದಿಂದ ವಿಡ್ರಾ ಮಾಡ್ಕೊಳ್ತಾರೆ, ರಿಸೈನ್ ಮಾಡ್ತಾರೆ. ಅದಾದ ನಂತರ ಶುರುವಾಗುವಂಥ ಯುಗನೇ ವ್ಲಾದಿಮಿರ್ ಪುತಿನ್, ಪ್ರಸ್ತುತ ರಷ್ಯಾದ ಅಧ್ಯಕ್ಷ ವ್ಲಾದಿಮಿರ್ ಪುತಿನ್. ಪುತಿನ್ ರವರ ಯುಗ ಆರಂಭವಾಗಿರುವಂಥದ್ದು ಸರಿಸುಮಾರು 2000. ಪ್ರಧಾನಮಂತ್ರಿ ಆಗ್ತಾರೆ, ಅಧ್ಯಕ್ಷರಾಗ್ತಾರೆ, ಪ್ರಧಾನಮಂತ್ರಿ ಆಗ್ತಾರೆ, ಈಗ ಅಧ್ಯಕ್ಷರಾಗಿದ್ದಾರೆ. ಆದರೆ ರಷ್ಯಾದ ಇತಿಹಾಸದಲ್ಲೇ ಈ ಸಮಯದಲ್ಲಿ ಶೀತಲ ಸಮರದ ನಂತರದ ಯುಗದಲ್ಲಿ ಪುತಿನ್ ರವರ ರಾಜಕೀಯ ಪ್ರಭಾವ ರಷ್ಯಾದ ವಿದೇಶಾಂಗದ ನೀತಿಯಲ್ಲೂ ನಾವು ನೋಡ್ಬೋದು. ರಷ್ಯಾದ ವಿದೇಶಾಂಗ ನೀತಿಗೆ ಕಾನ್ಸೆಪ್ಟ್ ಅಂತ ಕರೆಯಲಾಗುತ್ತದೆ. ದ ಕಾನ್ಸೆಪ್ಟ್ ಈಸ್ ವಾಟ್ ಇನ್ ರಷ್ಯಾ ಇಸ್ ಕಾಲ್ಡ್ ಫಾರಿನ್ ಪಾಲಿಸಿ, ಆರ್ ಫಾರಿನ್ ಪಾಲಿಸಿ ಆಫ್ ರಷ್ಯಾ ಈಸ್ ಕಾಲ್ಡ್ ಕಾನ್ಸೆಪ್ಟ್. It is a description of basic principles, priorities, goals and objectives of the foreign policy of Russia. ರಷ್ಯಾದ ವಿದೇಶಾಂಗ ನೀತಿಯ ಗುರಿಗಳು, ಉದ್ದೇಶಗಳು, ಏನು ಮಾಡಬೇಕು ಅನ್ನುವಂಥದ್ದು, ತತ್ವಗಳು ಎಲ್ಲವನ್ನೂ ಕೂಡ ಈ ಕಾನ್ಸೆಪ್ಟು ತಿಳಿಸುತ್ತೆ. ಕಾಲಕ್ಕೆ ಈ ಕಾನ್ಸೆಪ್ಟನ್ನ ಅಧಿಕೃತವಾಗಿ ಅಲ್ಲಿರುವಂಥ ಅಧ್ಯಕ್ಷರು ಅನುಮೋದಿಸ್ತಾರೆ. ಜನವರಿ 2000, ಫೆಬ್ರವರಿ 2013 ನಂತರದಲ್ಲಿ ಇವತ್ತಿರುವಂತಹ ವಿದೇಶಾಂಗ ನೀತಿಯ ಈ ಕಾನ್ಸೆಪ್ಟ್ ಎಂಬ ಚಿಂತನೆಯನ್ನು ಅಪ್ರೂವ್ ಮಾಡಿರುವಂಥದ್ದು ವ್ಲಾದಿಮಿರ್ ಪುತಿನ್ 2016ರಲ್ಲಿ. ಇಟ್ ಈಸ್ ಆಲ್ಸೋ ಬೇಸ್ಡ್ ಆನ್ ದ ಕಾನ್ಸ್ಟಿಟ್ಯೂಷನ್ ಆಫ್ ರಷ್ಯನ್ ಫೆಡರೇಷನ್. ರಷ್ಯಾದಲ್ಲಿ ವಿದೇಶಾಂಗ ನೀತಿ ಯಾವ ರೀತಿಯಾಗಿ ಮಾಡ್ಬೋದು, ವಾಟ್ ಈಸ್ ದ ಆರ್ಗನೈಸೇಷನ್ ಆ್ಯಂಡ್ ಸ್ಟ್ರಕ್ಚರ್ where foreign policy is made, the concept is made, the foreign policy is implemented in Russian Federation. ರಷ್ಯಾದ ಅಧ್ಯಕ್ಷ ವಿದೇಶಾಂಗ ನೀತಿಯ ಕೇಂದ್ರ ಬಿಂದು. He is instrumental in directing the foreign policies. He is the one who actually says how the foreign policy should go, what kind of direction it should take. ದ ಫೆಡರೇಷನ್ ಕೌನ್ಸಿಲ್ ಅಂತ ಇರುತ್ತೆ ಫೆಡ್ರಲ್ ಅಸೆಂಬ್ಲಿಯ ಕೆಳಗೆ. ಆ ಫೆಡ್ರಲ್ ಅಸೆಂಬ್ಲಿಯ ಕೆಳಗಿರುವಂತಹ ಫೆಡ್ರಲ್ ಕೌನ್ಸಿಲ್ ಏನು ಮಾಡುತ್ತೆ ಅಂದರೆ, ಇದು ನ್ಯಾಯಿಕವಾಗಿರುವಂತಹ ಶಾಸಕಾಂಗದ ಮುಖವಾಡವನ್ನು ವಿದೇಶಾಂಗ ನೀತಿಗೆ ನೀಡುವಂಥದ್ದು. ಇಟ್ ಗಿವ್ಸ್ ಅ ಲೆಜಿಟಿಮೆಸಿ ಟು ದ ಆ್ಯಕ್ಷನ್ಸ್ ಆಫ್ ಪ್ರೆಸಿಡೆಂಟ್. ರಷ್ಯಾದ ಪಾರ್ಲಿಮೆಂಟಿಗೆ ಡೂಮಾ ಅಂತ ಕರೀತಾರೆ. ಈ ಡೂಮಾಲಿರುವಂತಹ ಶಾಸಕಾಂಗದ ಸಭೆಗೆ
ಅದರ ಶಾಸಕಾಂಗದ ಅಂಗಕ್ಕೆ ಫೆಡರಲ್ ಅಸೆಂಬ್ಲಿ ಅಂತ ಕರೀತಾರೆ. ಈ ಫೆಡರಲ್ ಅಸೆಂಬ್ಲಿಯ ಒಳಗೆ ಬರುವಂಥದ್ದೇ ಫೆಡರಲ್ ಕೌನ್ಸಿಲ್. ಈ ಫೆಡರಲ್ ಕೌನ್ಸಿಲ್ಲು ವಿದೇಶಾಂಗ ನೀತಿಗೆ ಸಂಬಂಧಪಟ್ಟಿರುವಂತಹ ಶಾಸಕಾಂಗೀಯ ಒತ್ತಡವನ್ನು ಪೂರೈಸುವ ಚಿಂತನೆಯಲ್ಲಿ ತೊಡಕೊಂಡಿರುತ್ತೆ. ಇಟ್ ಈಸ್ ಎ ಸ್ಟ್ರಕ್ಚರಲ್ ಆರ್ಗನೈಸೇಷನ್ ವೇರ್ ಫೆಡರಲ್ ಕೌನ್ಸಿಲ್ of the Federal Assembly of the Russian Federation provides a legislative framework or legislative authenticity for the Russian president. ಆದರೆ ಇದನ್ನು ಅನುಷ್ಠಾನಗೊಳಿಸುವಂಥದ್ದು ಸರ್ಕಾರನೇ. Ultimately, when it is recommended by the president, it will be implemented by the government. ಭದ್ರತಾ ಮಂಡಳಿ ಇದೆ ರಷ್ಯಾದ ಸರ್ಕಾರದ ವ್ಯವಸ್ಥೆಯಲ್ಲಿ. ಈ ಸೆಕ್ಯೂರಿಟಿ ಕೌನ್ಸಿಲ್ ಅಥವಾ ಭದ್ರತಾ ಮಂಡಳಿ ಏನು ಕೆಲಸ ಮಾಡುತ್ತೆ ಅಂದರೆ, ರಷ್ಯಾದ ರಾಜ್ಯಕ್ಕೆ ಬೇಕಾಗಿರುವಂತಹ ವಿದೇಶಾಂಗ ನೀತಿಯ ಅಂಶಗಳನ್ನ, ಅದರಲ್ಲಿರುವಂಥ ಸಂಪನ್ಮೂಲಗಳನ್ನು ಪರಿಗಣಿಸಿ, ಯಾವುದು ಹೊಸದಾಗಿ ಬಂದಿರುವಂಥ ವಿವಾದಗಳಾಗಿರ್ಬೋದು, ವಿದೇಶಾಂಗ ನೀತಿ ಅಥವಾ ವಿದೇಶಾಂಗ ವಿಷಯಗಳಿಗೆ ಸಂಬಂಧಪಟ್ಟಂತೆ ಹೊಸದಾಗಿ ಸಮಸ್ಯೆಗಳು ಉದ್ಭವಿಸ್ತಾ ಇದ್ದರೆ ಅದನ್ನು ಯಾವ ರೀತಿಯಾಗಿ ಸರಿದೂಗಿಸ್ಕೋಬೇಕು ಎಂಬುವಂಥದ್ದು ಎಲ್ಲವನ್ನೂ ಕೂಡ ರಷ್ಯಾದ ಅಧ್ಯಕ್ಷರಿಗೆ ಸಲಹೆಯನ್ನು ಕೊಡುವಂಥ ರೀತಿಯಲ್ಲಿ ಅದು ಕಾರ್ಯನಿರ್ವಹಿಸುತ್ತದೆ. ಅದಾದ ನಂತರ ವಿದೇಶಾಂಗ ಮಂತ್ರಾಲಯ ಇದೆ ಅದಕ್ಕೆ. ಇಟ್ಸ್ ಕಾಲ್ಡ್ ಮಿನಿಸ್ಟ್ರಿ ಆಫ್ ಫಾರಿನ್ ಅಫೇರ್ಸ್. The Military of Foreign Affairs of the Russian Federation develops a general strategy of foreign policy. ಯಾವ ರೀತಿಯಲ್ಲಿ ನಿರ್ಧಾರಗಳನ್ನು ತಗೋಬೇಕು ರಷ್ಯಾದ ಅಧ್ಯಕ್ಷ ಎಂಬುವಂತಹ ಅಡ್ವೈಸ್, ಸಲಹೆ, ಸೂಚನೆಗಳನ್ನು ಅಧ್ಯಕ್ಷರಿಗೆ ಕೊಡುವಂಥದ್ದು ಈ ವಿದೇಶಾಂಗ ಮಂತ್ರಾಲಯ. ಇದರ ಆಧಾರದ ಮೇಲೆ ರಷ್ಯಾದ ಅಧ್ಯಕ್ಷ ವಿದೇಶಾಂಗ ನೀತಿಗೆ ಸಂಬಂಧಪಟ್ಟಂತಹ ನಿರ್ಧಾರಗಳನ್ನು ತಗೊಳ್ತಾರೆ. Now let us briefly see what are the factors that are influencing Russian foreign policy during the modern times. ಆಧುನಿಕ ಸಮಯದಲ್ಲಿ ರಷ್ಯಾದ ವಿದೇಶಾಂಗ ನೀತಿಗೆ ಇಂಪ್ಯಾಕ್ಟ್ ಮಾಡುವಂತಹ ವಿಷಯಗಳು ಯಾವುದು, ಪ್ರಭಾವ ಬೀರುವಂತಹ ವಿಷಯಗಳು ಯಾವುದು, ಯಾವ ಆಧಾರದ ಮೇಲೆ ಈ ಸಮಯದಲ್ಲಿ ವಿದೇಶಾಂಗ ನೀತಿಗಳು ಮುಂಚೂಣಿಯಲ್ಲಿ ಕೆಲಸ ಮಾಡ್ತಾ ಇದೆ ಎಂಬುವಂಥದ್ದು ನಾವು ಇಲ್ಲಿ ನೋಡೋಣ. The global situation and analysis, the process unfolding in the world and its region. ಪ್ರತ್ಯೇಕವಾಗಿ ವಿಶ್ವದ ವಾತಾವರಣಗಳನ್ನ ಪರಿಗಣಿಸಲಾಗುತ್ತದೆ. It recognizes the fundamental new geopolitical situations in the world. ಭೌಗೋಳಿಕ ಅಂಶಗಳು, ರಾಜಕೀಯ ಅಂಶಗಳು ಯಾವ ರೀತಿಯಾಗಿ ವಿಶ್ವದಲ್ಲಿ ಬದಲಾವಣೆ ಆಗ್ತಾ ಇದೆ, ಅಮೇರಿಕ ಯಾವ ರೀತಿಯಾಗಿ ವಿಸ್ತಾರ ಮಾಡ್ತಾ ಇದೆ, ಚೀನಾದ ಅಧಿಕಾರ ಹೇಗೆ ಬೆಳೀತಾ ಇದೆ, ಯುರೋಪಿಯನ್ ಯೂನಿಯನ್ ಏನು ಮಾಡ್ತಾ ಇದೆ, ಎಲ್ಲವನ್ನು ಪರಿಗಣಿಸಿ ನಿರ್ಧಾರಗಳನ್ನು ತಗೊಳ್ಳುವಂಥದ್ದು. The Russia believes the system of international relation is in transition as a new polycentric world order. ರಷ್ಯಾ ಏನು ನಂಬುತ್ತೆ ಅಂತ ಹೇಳಿದ್ರೆ, ಅಮೇರಿಕಾದ ಅಧಿಕಾರ ಕಡಿಮೆ ಆಗ್ತಾ ಇದೆ, ಅಮೇರಿಕಾದ ಪ್ರಾಬಲ್ಯ ಕಡಿಮೆ ಆಗ್ತಾ ಇದೆ, ಹಲವಾರು ಶಕ್ತಿಯುತವಾಗಿರುವಂತಹ ರಾಷ್ಟ್ರಗಳು ಮುಂದೆ ಬರ್ತಾ ಇದೆ. ಚೀನಾ ಆಗಿರ್ಬೋದು, ರಷ್ಯಾ ಆಗಿರ್ಬೋದು, ಭಾರತ ಆಗಿರ್ಬೋದು, ಎಲ್ಲವೂ ಕೂಡ ಹೊಸದಾಗಿ ನವ ಅಧಿಕಾರವನ್ನು ಸಾಧಿಸುವ ರಾಷ್ಟ್ರಗಳಾಗಿ ಬರ್ತಾ ಇದೆ. ಇಟ್ ರೆಕಗ್ನೈಸಸ್ ದಿಸ್. ಸೊ ವಿದೇಶಾಂಗ ನೀತಿಯಲ್ಲಿ ಅಥವಾ ವಿಶ್ವದ ವ್ಯವಸ್ಥೆಯಲ್ಲಿ ಇದು ಇನ್ನೂ ಸದೃಢವಾಗಿಲ್ಲ, ಇನ್ನೂ ಹೊಸ ಒಂದು ಆಯಾಮ ಪ್ರಾರಂಭವಾಗಿಲ್ಲ, ಇನ್ನೂ ಮೂವ್ ಆಗ್ತಾ ಇದೆ ಆ ಡೈರೆಕ್ಷನಲ್ಲಿ.
recognition of the creation of fundamentally new global model marked by growing competition in all spheres, including social, economic, development and moral values. ಎಲ್ಲ ರೀತಿಯಲ್ಲಿ ವಿಶ್ವದಲ್ಲಿ ಸ್ಪರ್ಧೆಗಳು ಶುರುವಾಗಿದೆ. ಸಾಮಾಜಿಕ ಸ್ಪರ್ಧೆ, ಆರ್ಥಿಕ ಅಭಿವೃದ್ಧಿಯ ಸ್ಪರ್ಧೆ, ನೈತಿಕ ಮೌಲ್ಯಗಳ ಸ್ಪರ್ಧೆ. ಇದಕ್ಕೆ ಸರಿಸಮಾನವಾಗಿ ವಿದೇಶಾಂಗ ನೀತಿ ರೆಡಿಯಾಗಿರಬೇಕು ಎಂಬ ಚಿಂತನೆ ನಾವು ನೋಡ್ಬೋದು. Russia is well placed to consolidate its role as one of the centers of the new multipolar system and actively impact the global situation with a view to ameliorating it, strengthening security, stability, putting in place favorable external conditions for the country's internal development to ensure sustainable economic growth and higher quality of Russian citizens. ರಷ್ಯಾ ಏನು ಭಾವಿಸುತ್ತೆ ಅಂತ ಹೇಳಿದ್ರೆ, ಇಟ್ ಈಸ್ ಒನ್ ಆಫ್ ದ ಸೆಂಟರ್ಸ್ ಆಫ್ ದ ನ್ಯೂ ಮಲ್ಟಿಪೋಲಾರ್ ಸಿಸ್ಟಮ್. ಅಮೇರಿಕಾ ಥರನೇ ಮತ್ತೊಂದು ಅಧಿಕಾರದ ಕೇಂದ್ರ ವಿಶ್ವದಲ್ಲಿ ರಷ್ಯಾ, ಅಪಾರ್ಟ್ ಫ್ರಮ್ ಚೈನಾ ಆ್ಯಂಡ್ ಯುರೋಪಿಯನ್ ಯೂನಿಯನ್. ಸೊ ಈ ಒಂದು ಬದಲಾಗ್ತಿರುವಂಥ ವಾತಾವರಣದಲ್ಲಿ ರಷ್ಯಾ ಅದನ್ನು ಸಕಾರಾತ್ಮಕವಾಗಿ ತಗೊಂಡು ತನ್ನ ಜನರ ಅಭಿವೃದ್ಧಿಗೆ ಸ್ಪಂದಿಸುತ್ತೆ. The independent foreign policy pursued by Russia in accordance with the modern trends and tradition, high demand in the world, attracting wide range of partners from Asia, Africa, Latin America and Europe. ರಷ್ಯಾದ ಈ ಒಂದು ಪ್ರಭಾವದಿಂದ ಹಲವಾರು ರಾಷ್ಟ್ರಗಳು ಎಲ್ಲ ಖಂಡದಿಂದ ರಷ್ಯಾನ ಅವಲಂಬಿಸುತ್ತಿದೆ, ಇನ್ಕ್ಲೂಡಿಂಗ್ ಇಂಡಿಯಾ. ರಷ್ಯಾ ಯಾವಾಗ ಮತ್ತೆ ಪುನರ್ರಚನೆಯಾಗಿ ವೇಗವಾಗಿ ಬೆಳಲಿಕ್ಕೆ ಶುರುವಾಗುತ್ತೋ ಆಗ ಎಲ್ಲರೂ ಕೂಡ ರಷ್ಯಾನ ನೋಡ್ತಾ ಇದ್ದಾರೆ. ಸೊ ಇಟ್ ಈಸ್ ಗಿವಿಂಗ್ an alternative to American approach. ಜನಗಳು ಕೇವಲ ಅಮೇರಿಕಾದಿಂದ ಎಲ್ಲವನ್ನೂ ಸಿಗುತ್ತೆ ಎಂಬುದನ್ನು ಬಿಟ್ಟು ರಷ್ಯಾ ಬಗ್ಗೆನೂ ಕೂಡ ಉತ್ತಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಎಂಬುದು ರಷ್ಯಾಗೆ ಗೊತ್ತು. Recognition of the central role of United Nations in global affairs. ವಿಶ್ವಸಂಸ್ಥೆಯ ನೀತಿ ನಿಯಮಗಳನ್ನು ಪಾಲಿಸಿಕೊಂಡು ಭದ್ರತಾ ಮಂಡಳಿಯ ಸದಸ್ಯ ರಾಷ್ಟ್ರವಾಗಿ ಬೆಳೆದು ಅಂತಾರಾಷ್ಟ್ರೀಯ ಕಾನೂನುಗಳಿಗೆ ಒತ್ತಡವನ್ನು ನೀಡಿ ಒಂದು ಉತ್ತಮ ಅಂತಾರಾಷ್ಟ್ರೀಯ ಕ್ರೀಡಾಪಟು ಅಂತ ಹೆಸರು ತಗೊಳ್ಳಿಕ್ಕೆ ರಷ್ಯಾ ಮುಂದಾಗಿದೆ. It believed that the ability of the West to dominate the world economy and politics continued to diminish. ಪಾಶ್ಚಾತ್ಯ ರಾಷ್ಟ್ರಗಳು ವಿಶ್ವದಲ್ಲಿ ತನ್ನ ಆರ್ಥಿಕ ಮತ್ತು ರಾಜಕೀಯ ಪ್ರಾಬಲ್ಯವನ್ನು ಬೀರುವುದನ್ನು ಕಡಿಮೆ ಆಗ್ತಾ ಇದೆ ಎಂಬುದನ್ನು ರೆಕಗ್ನೈಸ್ ಮಾಡುತ್ತೆ. 2002-3ರಲ್ಲಿ ಅಮೇರಿಕಾ ಇರಾಕ್ ಮೇಲೆ ಯುದ್ಧ ಮಾಡುವಂಥ ಸಮಯದಲ್ಲಿ ರಷ್ಯಾ ಟೀಕೆ ಮಾಡುತ್ತೆ, ಯುದ್ಧಕ್ಕೆ ಹೋಗಬೇಡಿ ಅಂತ. ಆದರೆ ಅಮೇರಿಕಾ ಯುದ್ಧದ ನಂತರದಲ್ಲಿ ವಿಡ್ರಾ ಮಾಡುವಂಥ ಸಮಯದಲ್ಲಿ ರಷ್ಯಾ ಸಪೋರ್ಟ್ ಮಾಡುತ್ತೆ, ಹೌದು ನೀವು ವಿಡ್ರಾ ಮಾಡಬೇಕು ಅಂತ, ಅಲ್ಲಿಂದ ನೀವು ನಿಮ್ಮ ಫೋರ್ಸಸ್ನ ತೊಗೊಂಡು ಹೋಗಬೇಕು ಅಂತ. ಮತ್ತು ಆಫ್ಘಾನಿಸ್ತಾನ್ನಲ್ಲಿ ಒಸ್ಮಾ ಬಿನ್ ಲಾದನ್ನ ಹಿಡಿಯುವಂಥ ಸಮಯದಲ್ಲಿ ಯಾವಾಗ ಅಮೇರಿಕಾ ಸೆಂಟ್ರಲ್ ಏಷ್ಯಾಗೆ ಬಂದು ಕೂತ್ಕೊಳ್ಳುತ್ತೋ ಆ ಸಮಯದಲ್ಲಿ ರಷ್ಯಾದ ರಾಜಕಾರಣಿಗಳು, ನಾಯಕರು, ವಿದೇಶಾಂಗ ತಜ್ಞರು ಪ್ರೊಟೆಸ್ಟ್ ಮಾಡ್ತಾರೆ. ಈ ಸೆಂಟ್ರಲ್ ಏಷ್ಯಾ ಪೂರಕವಾಗಿ ಶೀತಲ ಸಮರದಲ್ಲಿ ರಷ್ಯಾದ ಒಂದು ಏರಿಯಾ ಆಗಿತ್ತದು. ಈಗ ಮತ್ತೇಳಿ ಅಮೇರಿಕ ಅವರು ಬರ್ತಾ ಇದ್ದಾರೆ ಅಂತ ಹೇಳಿದ್ರೆ ನಮಗೆ ಸಮಸ್ಯೆ ಆಗುತ್ತೆ, ನೀವು ಬೇಗ ಆತಂಕವಾದ ಕೆಲಸ ಮುಗಿಸ್ಕೊಂಡು ಇಲ್ಲಿಂದ ತೊಲಗಿ, ಡೋಂಟ್ ಸ್ಟೇ ಹಿಯರ್ ಟು ಮಚ್ ಅಂತ ಅವರು ಹೇಳ್ತಾರೆ ಇಲ್ಲಿ.
So for that reason, Russia believes the impact of West has been declining, ಕಡಿಮೆ ಆಗ್ತಾ ಇದೆ ಪಾಶ್ಚಾತ್ಯ ರಾಷ್ಟ್ರಗಳ ಪ್ರಾಬಲ್ಯ. It also believes the global power is shifting from the West to the East, specifically Asia Pacific. ನಿಜವಾಗಿರುವಂತಹ ಶಕ್ತಿ ಅಥವಾ ರಾಜಕೀಯ ಕೇಂದ್ರ ಬಿಂದು ಎಲ್ಲಿ ಕಾಣಿಸ್ತಿದೆ ಅಂತ ಹೇಳಿದ್ರೆ ಅದು ಏಷ್ಯಾ ಪೆಸಿಫಿಕ್ ರೀಜನ್ನಲ್ಲಿ, ಮೂಲವಾಗಿ ಆಸಿಯಾನ್ ರಾಜ್ಯಗಳು, ಚೀನಾ, ದಕ್ಷಿಣ ಪೆಸಿಫಿಕ್ ಏರಿಯಾಗಳು, ಹಿಂದೂ ಮಹಾಸಾಗರ, ಭಾರತವನ್ನು ಸೇರಿ ಇಲ್ಲಿ ಮುಂದಿನ ಶತಮಾನದ ಅಂತಾರಾಷ್ಟ್ರೀಯ ರಾಜಕೀಯ ನಡೆಯುವಂಥದ್ದು ಇಲ್ಲೇ. ಮುಂದೇನಾದರೂ ಯುದ್ಧಗಳಾಗಬೇಕು ಅಂದರೆ ಅದು ನಡೆಯುವಂಥದ್ದು ಇಲ್ಲೇ. ಮುಂದೆ ವಿವಾದಗಳಾಗಬೇಕು ಅಂದರೆ ಅದು ನಡೆಯುವಂಥದ್ದು ಈ ಒಂದು ಪ್ರಾಂತ್ಯದಲ್ಲೇ. ಸೊ ಆ ಒಂದು ಕಾರಣಕ್ಕೋಸ್ಕರ ರಷ್ಯಾ ಕೂಡ ರೆಕಗ್ನೈಸ್ ಮಾಡುತ್ತೆ ಶೀತಲ ಸಮರದ ಯುರೋಪಿನ ಕೇಂದ್ರ ಬಿಂದು ಆಗಿರುವಂಥ ಅಂತಾರಾಷ್ಟ್ರೀಯ ರಾಜಕೀಯ ಇವತ್ತು ಏಷ್ಯಾ ಪೆಸಿಫಿಕ್ ಪ್ರಾಂತ್ಯಕ್ಕೆ ನುಗ್ಗಿದೆ. ಮತ್ತೆ ಹೇಳುತ್ತೆ, ಟ್ರೆಡಿಷನಲ್ ಮಿಲಿಟರಿ ಆ್ಯಂಡ್ ಪೊಲಿಟಿಕಲ್ ಅಲಯನ್ಸ್ ಕ್ಯಾನ್ ನಾಟ್ ಪ್ರೊಟೆಕ್ಟ್ ಇನ್ ದ ಪ್ರೆಸೆಂಟ್ ಕಾಂಟೆಕ್ಸ್ಟ್. ಹಿಂದೆ ಇತ್ತಲ್ಲ ಪಾಶ್ಚಾತ್ಯ ಒಂದು ಪಣ, ಈಶಾನ್ಯ ಪಣ, ವಿಶ್ವವನ್ನು 2 ಭಾಗಗಳಾಗಿ ಡಿವೈಡ್ ಮಾಡೋ, ಅವೆಲ್ಲ ನಡೆಯೋದಿಲ್ಲ ಇನ್ಮೇಲೆ. ಮೈತ್ರಿಕೂಟಗಳು ಕೂಡ ನಡೆಯೋದಿಲ್ಲ. ಆ ಮೈತ್ರಿಕೂಟಗಳ ಒಂದು ಕಾಲ ಮುಗೀತು. ರಷ್ಯಾ ನಂಬುವುದು ಏನು ಅಂತ ಹೇಳಿದ್ರೆ ಅದರ ವಿದೇಶಾಂಗ ನೀತಿ ಮಾತುಕತೆಯ ಮೂಲಕ, ವಿಶ್ವಸಂಸ್ಥೆಗಳ ಮೂಲಕ, ಅಂತಾರಾಷ್ಟ್ರೀಯ ಕಾನೂನುಗಳ ಮೂಲಕ, ಸಾಮೂಹಿಕವಾಗಿ ರಾಷ್ಟ್ರಗಳು ಒಟ್ಟಾಗಿ ಬಂದು ವಿವಾದಗಳಿಗೆ ಸೂಕ್ತವಾಗಿರುವಂಥ ಪರಿಹಾರ ಕಂಡುಹಿಡಿಬೇಕು ಅಂತ ತಿಳಿಸ್ಕೊಡುತ್ತೆ. ಇದ್ರ ಬಿಟ್ಟು ಮತ್ತಷ್ಟು ವಿಚಾರಗಳು ಯಾವ ಆಧಾರದ ಮೇಲೆ ತನ್ನ ವಿದೇಶಾಂಗ ನೀತಿಗೆ ಪ್ರಭಾವ ಬೀಳ್ತದೆ ಅಂತ ಹೇಳಿದ್ರೆ ಅದು ಆರ್ಥಿಕ, ನ್ಯಾಯಿಕ, ವೈಜ್ಞಾನಿಕ, ಪರಿಸರ, ಜನಸಂಖ್ಯೆ, ಮಾಹಿತಿ ತಂತ್ರಜ್ಞಾನ ಹಾಗೂ ಮಿಲಿಟರಿ ಶಕ್ತಿ ಎಲ್ಲವೂ ಕೂಡ ಇವತ್ತಿನ ಸಮಯದಲ್ಲಿ ರಷ್ಯಾದ ವಿದೇಶಾಂಗ ನೀತಿ ಮೇಲೆ ಪ್ರಭಾವ ಬೀಳ್ತಾ ಇದೆ ಅಂತ ಅದು ನಂಬುತ್ತೆ. The key factor of international stability is economic interdependence of state. ರಷ್ಯಾ ಹೇಳುತ್ತೆ, ನಿಜವಾಗ್ಲೂ ವಿಶ್ವ ಸುಭದ್ರತೆಯಾಗಿರಬೇಕು, ಶಾಂತಿ ನೆಲೆಸಬೇಕು ಅಂದರೆ ಅವಲಂಬನೆಗಳು ಜಾಸ್ತಿ ಆಗಬೇಕು. ಆರ್ಥಿಕ ಅವಲಂಬನೆಗಳಿಂದ ರಾಷ್ಟ್ರಗಳು ಯುದ್ಧಕ್ಕೆ ಹೋಗೋದಿಲ್ಲ. ಯುದ್ಧ ಮಾಡಿದ್ರೆ ಆರ್ಥಿಕವಾಗಿ ರಾಷ್ಟ್ರಗಳು ಸೋಲನ್ನಪ್ಕೊಳ್ತವೆ, ನಷ್ಟ ಅನುಭವಿಸ್ಬೇಕಾಗತ್ತೆ. ಸೊ ಇದು ರಷ್ಯಾ ನಂಬುತ್ತೆ. ಸೊ ರಷ್ಯಾದ ವಿದೇಶಾಂಗ ನೀತಿಯ ಪ್ರಕಾರ ಹೆಚ್ಚಿನ ಆರ್ಥಿಕ ಅವಲಂಬನೆಗಳಿಂದ ವಿವಾದಗಳನ್ನು ತಡೆಗಟ್ಟಬಹುದು. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಚಾರಗಳೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.